ಅದು ಪ್ರವಾಸಿಗರ ನೆಚ್ಚಿನ ತಾಣ. ಇಲ್ಲಿ ಆಟ ಆಡಬೇಕು ಅಂತಾನೆ ನೀರಿನಲ್ಲಿ ಆಟ ಆಡಬೇಕು ಅಂತ ಸಾವಿರಾರು ಜನ ಇಲ್ಲಿಗೆ ಬರ್ತಾರೆ. ಆದರೆ ಇದೀಗ ಅದೇ ಪ್ರವಾಸಿ ತಾಣ ಸಾವಿನ ಕೂಪವಾಗಿ ಬದಲಾಗಿದೆ. ಎಲ್ಲಿದೆ ಈ ಪ್ರವಾಸಿ ತಾಣ ಅನ್ನುವಂತಹ ಡೀಟೇಲ್ಸ್ ಇಲ್ಲಿದೆ. ಮೈದುಂಬಿ ಹರಿಯುತ್ತಿರೋ ಕಾವೇರಿ ಬಲಮುರಿಯಲ್ಲಿ ಪ್ರವಾಸಿಗರಿಗೆ ಹಬ್ಬ. ಹಸಿರ ಸಿರಿಯ ನಡುವೆ ಜುಳುಜುಳು ಎಂದು ಹರಿಯುತ್ತಿರುವ ಕಾವೇರಿ ನದಿಯಲ್ಲಿ ಮಿಂದು ಆಟವಾಡುತ್ತಿರುವ ಪ್ರವಾಸಿಗರು. ಈ ದೃಶ್ಯ ಕಾಣಲು ಸಿಗುವುದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿಯಲ್ಲಿ. ಈ ಪ್ರವಾಸಿ ತಾಣಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಬಂದು ನೀರಿನಲ್ಲಿ ಫುಲ್ ಎಂಜಾಯ್ ಮಾಡ್ತಾರೆ. ಇದರಿಂದ ಪ್ರವಾಸಿಗರ ಪಾಲಿಗೆ ಈ ಟೂರಿಸ್ಟ್ ಸ್ಪಾಟ್ ಸ್ವರ್ಗವಾಗಿದೆ. ಈ ಬಲಮುರಿಯಲ್ಲಿ ಕಾವೇರಿ ನದಿ ಅಪಾಯ ಮಟ್ಟದಲ್ಲಿ ಹರಿಯುವ ವೇಳೆ ಜಿಲ್ಲಾಡಳಿತ ಪ್ರವಾಸಿಗರಿಗೆ ನಿರ್ಬಂಧ ಹೇರುತ್ತದೆ. ಇದೇ ಕಾವೇರಿ ಶಾಂತವಾಗಿ ಹರಿಯುವಾಗ ಪ್ರವಾಸಿಗರಿಗೆ ಇಲ್ಲಿ ಎಂಜಾಯ್ ಮಾಡಲು ಅನುಮತಿ ನೀಡುತ್ತೆ. ಸದ್ಯ ಕಾವೇರಿ ನದಿ ಶಾಂತವಾಗಿ ಹರಿಯುತ್ತಿರುವ ಹಿನ್ನೆಲೆ ಪ್ರವಾಸಿಗರಿಗೆ ಅನುಮತಿ ನೀಡಿದೆ. ಆದರೆ ಪ್ರವಾಸಿಗರು ಎಂಜಾಯ್ ಮಾಡುವ ವೇಳೆ ಮೈಮರೆತ ವೇಳೆ ಸಾವು ನೋವುಗಳು ಸಹ ಇದೀಗ ಹೆಚ್ಚಾಗುತ್ತಿವೆ. ತುಂಬ ಖುಷಿ ಆಯಿತು ಸರ್, ಆಟ ಎಲ್ಲ ಆಡಿ ನೀರೆಲ್ಲ ಇದೆ, ತುಂಬ ಖುಷಿ ಆಯಿತು. ಬಟ್ ಪೊಲ್ಯೂಷನ್ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ. ಸೊ ನಾವೇ ಬಂದು ಪ್ಲಾಸ್ಟಿಕ್ಸ್ ಎಲ್ಲ ಇಡೋದ್ರಿಂದ ಪೊಲ್ಯೂಷನ್ ಸ್ವಲ್ಪ ಜಾಸ್ತಿ. ಸೊ ಸರ್ ಯಾರು ಭದ್ರತಾ ಸಿಬ್ಬಂದಿಗಳಿದ್ದಾರೆ ಅಂತ ಏನು ಅನ್ನಿಸ್ಲಿಲ್ಲ. ಅಲ್ಲಿ ಪಾಚಿ ಹಾಗೆ ಇದೆ. ಸೊ ನಾವು ಸೇಫ್ಟಿ ಮೆಜರ್ಸ್ನ ತಗೋಬೇಕು. ಇಲ್ಲಿಂದ ಏನು ಜಾಕೆಟ್ಸ್ ಆಗಲಿ ಪ್ರತಿಯೊಂದು ಯಾವುದೇ ರೀತಿ ಏನಿಲ್ಲ. ಯಾರು ಮಾಹಿತಿ ಅಂತ ಎಚ್ಚರಿಕೆಯಿಂದ ಇರಬೇಕು. ನಾವೇ ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕು. ನಾವು ಏನು ಬರ್ತೀವಿ ನಮ್ಮ ಕರ್ತವ್ಯಗಳನ್ನ ನೀಟಾಗಿ ಮಾಡಬೇಕು. ಸದ್ಯ ಬಲಮುರಿಯಲ್ಲಿ 5 ತಿಂಗಳಿನಲ್ಲಿ ಈಜಲು ಹೋದ ಪ್ರವಾಸಿಗರ ಪೈಕಿ 7 ಮಂದಿ ಸಾವನ್ನಪ್ಪಿದ್ದಾರೆ. 1.5 ವರ್ಷದ ಡೇಟಾ ನೋಡೋದಾದ್ರೆ 20ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ. ಇಷ್ಟಾದರೂ ಸಹ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಮಾತ್ರ ಎಚ್ಚೆತ್ತುಕೊಂಡಿಲ್ಲ. ಅಷ್ಟೇನು ಕೊಡೋರು ಯಾರು ಇಲ್ಲ ಸರ್. ನಾನು ನೋಡಿದೆ ಲೈಫ್ ಜಾಕೆಟ್ ಆ ಥರ ಕೊಡುವಂಥದ್ದೇನೋ ಇಲ್ಲ ಸರ್, ಏನು ಕೊಟ್ಟಿಲ್ಲ. ಒಟ್ಟಾರೆ ಪ್ರವಾಸಿ ತಾಣಗಳಲ್ಲಿ ಜನರು ಸುರಕ್ಷಿತವಾಗಿ ಎಚ್ಚರಿಕೆಯಿಂದ ಎಂಜಾಯ್ ಮಾಡಬೇಕು. ಇಲ್ಲವಾದಲ್ಲಿ ಸಾವಿನ ದವಡೆಗೆ ಸಿಲುಕಬೇಕಾಗುತ್ತದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಬೆಂಗಳೂರು.